ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾರ್ಟ್ ನ ಪ್ರಿಪೇರ್ ಆಗೋದು ತುಂಬಾನೇ ಕಷ್ಟ ಆಗ್ತಿದೆ. ಇದಕ್ಕೇನಾದ್ರೂ ಟಿಪ್ಸ್ ಅಂಡ್ ಟ್ರಿಕ್ಸ್ ಇದೆಯಾ, ಅಥವಾ ಹೇಗೆ ರಿಟೆನ್ಷನ್ ನ ತಗೋಬಹುದು, ಅಥವಾ ಹೇಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ನೆನ್ಪಿಟ್ಕೊಳ್ಳೋ ತರ ಪ್ರಿಪೇರ್ ಆಗ್ಬೋದು ಅಂತ ತುಂಬಾ ಜನ ಕೇಳ್ತಿದ್ದೀರಾ. 3 years ಹಿಂದೆ 2022 ಅಲ್ಲಿ ನಾನು KCET ತಗೊಂಡಾಗ ನನಗೆ ಕೆಮಿಸ್ಟ್ರಿಲಿ 50 ಮಾರ್ಕ್ಸ್ ಬರುತ್ತೆ. 60 ಮಾರ್ಕ್ಸ್ ಅಲ್ಲಿ ಒಂದು 20 ಮಾರ್ಕ್ಸ್ ಅಂತೂ ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಅಂತಾನೆ ಇರುತ್ತೆ. ಅಂಥದ್ರಲ್ಲಿ ಇಫ್ ಐ ಹ್ಯಾವ್ ಸ್ಕೋರ್ಡ್ 50 ದೆನ್ ದಟ್ ಟೆಲ್ಸ್ ಐ ಹ್ಯಾವ್ ಮೇಡ್ ಜಸ್ಟಿಸ್ ಟು ದ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾರ್ಟ್ ಅಂತ. ಅಂಡ್ ಆಲ್ಸೋ ಟ್ರಸ್ಟ್ ಮೀ, ಆರ್ಗ್ಯಾನಿಕ್ ವಾಸ್ ಮೈ ಫೇವರೇಟ್. ಈ ವಿಡಿಯೋದಲ್ಲಿ ನಾನು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾರ್ಟ್ಗೆ ಹೇಗೆ ಪ್ರಿಪೇರ್ ಆದೆ, ಎಸ್ಪೆಷಲಿ ಇನ್ ದ ಲಾಸ್ಟ್ 10 days, ಅಂಡ್ ಅದನ್ನ ರಿಟೆನ್ಷನ್ ಜಾಸ್ತಿ ಮಾಡ್ಕೊಳ್ಳೋಕೆ ನಾನು ಏನೇನು ಟಿಪ್ಸ್ ಇನ್ಕಲ್ಕೇಟ್ ಮಾಡ್ಕೊಂಡು ಅನ್ನೋದ್ರ ಬಗ್ಗೆ ಹೇಳ್ತಿರ್ತೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡಿ. ನೀವು KCET ಗೆ ಅಪ್ಲಿಕೇಶನ್ ಫಿಲ್ ಮಾಡೋದು ಎಷ್ಟು ಇಂಪಾರ್ಟೆಂಟ್, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ, ಟು ಆಡ್ ವ್ಯಾಲ್ಯೂ ಟು ಯುವರ್ ಪ್ರಿಪರೇಷನ್. KCET 2025 ಆಸ್ಪಿರೆಂಟ್ಸ್ ಅಲ್ಲಿ ಮೆಜಾರಿಟಿ ನಾನು ಏನ್ ನೋಟಿಸ್ ಮಾಡಿದೆ ಅಂತಂದ್ರೆ, ಇವಾಗ್ಲೂ ಎಷ್ಟೋ ಜನ ಅಪ್ಡೇಟ್ಸ್ಗೋಸ್ಕರ ಅಥವಾ ಏನಾದ್ರೂ ಹೊಸ ಅಪ್ಡೇಟ್ ಬಂದಿದೆಯಾ ನಿಮ್ಮ ಅಪ್ಲಿಕೇಶನ್ ಬಗ್ಗೆ ಆ ತರ ವಿಷಯಗಳಿಗೋಸ್ಕರ ವೆಬ್ಸೈಟ್ ಅಲ್ಲಿ ಅಲ್ಲಿ ಇಲ್ಲಿ ಸರ್ಚ್ ಮಾಡ್ತಾ ತುಂಬಾನೇ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ. ಪ್ರಿಪರೇಷನ್ ಮಾಡಕ್ಕೇನೆ ಟೈಮ್ ಇಲ್ಲ ಅಂತದ್ರಲ್ಲಿ ಇದಕ್ಕೆಲ್ಲ ಟೈಮ್ ವೇಸ್ಟ್ ಮಾಡ್ಕೊಂಡ್ರೆ ಯು ವಿಲ್ ಬಿ ಮಿಸ್ಸಿಂಗ್ ಔಟ್ ಆನ್ ಅ ಲಾಟ್. ಅದಕ್ಕೋಸ್ಕರ ನಾನು ನಿಮ್ಗೆ ರೆಕಮೆಂಡ್ ಮಾಡೋದು ಕಾಲೇಜ್ ದೋಸ್ತ್ ಅನ್ನೋ ಈ ವಾಟ್ಸ್ಆಪ್ ಚಾಟ್ ಬಾಟ್ ನ. ಇಲ್ಲಿ ನಿಮಗೆ KCET ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ಇಂದ ಹಿಡಿದು ಪ್ರಿಪರೇಷನ್ ಟಿಪ್ಸ್ ಇಂದ ಹಿಡಿದು ನಿಮಗೆ ಕಂಪ್ಲೀಟ್ಲಿ ನಿಮ್ಗೆ ಏನೇನು ಇನ್ಫಾರ್ಮೇಶನ್ ಬೇಕು KCET ಬಗ್ಗೆ ಎಲ್ಲಾನು ಕೂಡ ಒಂದೇ ಕಡೆ ಸಿಕ್ಬಿಡುತ್ತೆ. ಅಂಡ್ ಯೂಸರ್ ಇಂಟರ್ಫೇಸ್ ಕೂಡ ಈಸಿ ಇರೋದ್ರಿಂದ ನೀವು ನಿಮ್ಗೆ ಏನ್ ಡೌಟ್ಸ್ ಇದೆ ಅದನ್ನ ಬೇಗ ರಿಸಾಲ್ವ್ ಮಾಡ್ಕೋಬಹುದಾಗಿರುತ್ತೆ. ಒಂದ್ಸಲ ಚೆಕ್ಔಟ್ ಮಾಡಿ, ನಿಮ್ಗೇನೆ ಇದ್ರ ಅಡ್ವಾಂಟೇಜಸ್ ಎಲ್ಲ ಗೊತ್ತಾಗ್ಬಿಡುತ್ತೆ. ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಇವತ್ತೇ ಈ ಚಾಟ್ ಬಾಟ್ ನ ಚೆಕ್ಔಟ್ ಮಾಡಿ. ಒಂದು ಪ್ರೊಸೀಜರ್ ಹೇಳ್ಬಿಡ್ತೀನಿ. ಇವಾಗ ಸಪೋಸ್ ಅಮೈನ್ಸ್ ಅನ್ನೋ ಚಾಪ್ಟರ್ ತಗೊಳ್ಳೋಣ. ನಿಮ್ ಕ್ಲಾಸ್ 12 ಸಿಲೆಬಸ್ ಕೆಳಗಡೆ ಬರುತ್ತೆ. ಈ ಅಮೈನ್ಸ್ ಅನ್ನೋ ಚಾಪ್ಟರ್ ನೀವು ಫಸ್ಟ್ ಓದಕ್ಕೆ ಅಂತ ತಗೊಂಡಾಗ, ಇಫ್ ಯು ಆರ್ ಸ್ಟಾರ್ಟಿಂಗ್ ಫ್ರೆಶ್ ಅಂದ್ರೆ ಓಕೆ ಬೋರ್ಡ್ ಎಕ್ಸಾಮ್ಸ್ ಒಂದ್ಸಲ ಓದಿದ್ರಿ, ಇವಾಗ ಲಾಸ್ಟ್ 10 days ಅಲ್ಲಿ ಪರ್ಫೆಕ್ಟ್ ರಿವಿಷನ್ ಕೂತಿದ್ದೀರಾ, ಅವಾಗ ನೀವು ಅಮೈನ್ಸ್ ನ ತಗೊಂಡ್ರೆ ಫಸ್ಟ್ NCERT ನ ಥರೋವಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತೀನಿ. ಅಂಡ್ NCERT ಲಿ ಥರೋವಾಗಿ ಪ್ರಿಪೇರ್ ಆಗಿ ಅಂದ ತಕ್ಷಣ ಮಧ್ಯದಲ್ಲಿ ಏನೋ ಪ್ಯಾರಾಗ್ರಾಫ್ಸ್ ಅಲ್ಲಿ ಅದು ಇದು ಸ್ಟೋರಿ ಇರುತ್ತೆ, ಅದೆಲ್ಲ ಬೇಕಾಗಿಲ್ಲ. ಡೈರೆಕ್ಟ್ ಆನ್ ಪಾಯಿಂಟ್. ಇವಾಗ ಯಾವುದೋ ಒಂದು ಕಾಂಪೌಂಡ್ ತಗೊಂಡ್ರೆ ಆ ಕಾಂಪೌಂಡ್ ಪ್ರಿಪರೇಷನ್ ಇಂದ ಹಿಡಿದು ಅದ್ರದ್ದು ಫಿಸಿಕಲ್ ಪ್ರಾಪರ್ಟೀಸ್, ಕೆಮಿಕಲ್ ಪ್ರಾಪರ್ಟೀಸ್, ಅಂಡ್ ಅದ್ರದ್ದು ಅಪ್ಲಿಕೇಶನ್ಸ್ ಏನೇನಿದೆ, ಅಂಡ್ ಅದ್ರದ್ದು ಸ್ವಲ್ಪ ನೇಮ್ಡ್ ರಿಯಾಕ್ಷನ್ಸ್ ಬರುತ್ತೆ ಸ್ವಲ್ಪ. ಸೊ ಈ ನೇಮ್ಡ್ ರಿಯಾಕ್ಷನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ NCERT ಲಿ ಒಂದ್ಸಲ ಇವಾಗ ಅಮೈನ್ಸ್ ತಗೊಂಡೆ ಅಂದ ತಕ್ಷಣ ಒಂದ್ಸಲ NCERT ನ ಥರೋ ಆಗಿ ಕಂಪ್ಲೀಟ್ ಆಗಿ ಓದಿ. ಏನಿಲ್ಲ ಜಾಸ್ತಿ ಟೈಮ್ ಅಂತೂ ತಗೊಳ್ಳಲ್ಲ, ಒಂದು ಹಾಫ್ ಆನ್ ಅವರ್ 45 minutes ಅಲ್ಲೆಲ್ಲ ನೀವು NCERT ನ ಓದಿ ಮುಗಿಸ್ಬಿಡ್ತೀರಾ. ಇದಾದ್ಮೇಲೆ ಇಂಪಾರ್ಟೆಂಟ್ ಪಾರ್ಟ್ ಬರೋದು. ಇವಾಗ NCERT ಓದ್ತಿರೋ ಟೈಮಲ್ಲಿ ನಿಮ್ಗೆ ಏನಾದ್ರೂ ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಇದೆ, ಅಥವಾ ಏನಾದ್ರೂ ಒಂದು ಇಂಪಾರ್ಟೆಂಟ್ ನೇಮ್ಡ್ ರಿಯಾಕ್ಷನ್ ಇದೆ, ಯಾವುದೋ ಒಂದು ಪ್ರಾಪರ್ಟಿ ತುಂಬಾ ಚೆನ್ನಾಗಿದೆ, ಅಥವಾ ಯಾವುದೋ ಒಂದು ಅನಾಮಲಿ ನಿಮಗೆ ನಿಮ್ಮ ಪೇಪರ್ ಸೆಟರ್ ಇದನ್ನ ಕೇಳ್ಬೋದು ನಿಮ್ಮ KCET ಪೇಪರ್ ಅಲ್ಲಿ ಅಂತ ನಿಮ್ಗೆ ಅನ್ಸಿದ್ರೆ, ಅಂತ ವಿಷಯಗಳನ್ನ ಅಂಡರ್ಲೈನ್ ಮಾಡೋರು ಅಂಡರ್ಲೈನ್ ಮಾಡ್ಕೋಬಹುದು. ಇಲ್ಲ ವಾಟ್ ಐ ಪ್ರಿಫರ್ ಇಸ್ ಟು ರೈಟ್ ಇಟ್ ಇನ್ ಅ ಸಪರೇಟ್ ಬುಕ್. ಸೊ ವಾಟ್ ಎವರ್ ಯು ಪ್ರಿಪೇರ್, ಐ ಆಲ್ವೇಸ್ ಸಜೆಸ್ಟ್ ಒನ್ ಥಿಂಗ್ ಫಾರ್ ಎಕ್ಸ್ಟೆಂಡೆಡ್ ರಿಟೆನ್ಷನ್. ಓಕೆ, ಎಷ್ಟೋ ಜನ ಹೇಳ್ಬೋದು ದಟ್ ಬರೆದ್ರೆ ನಂಗೆ ಅಷ್ಟೊಂದು ನೆನಪಿರಲ್ಲ ಅಂತ, ಬಟ್ ನಿಮಗೆ ಹಂಗೆ ಓದಿದ್ರು ನೆನಪಿರ್ಬೋದು. ಬಟ್ ನೀವೇನು ಓದ್ತೀರಾ ಅದನ್ನ ಒಂದ್ಸಲ ಬರೆದ್ರೆ, ಇಟ್ ಕ್ಯಾನ್ ಬಿ ಇನ್ ಎನಿ ಫಾರ್ಮ್. ನೀವು ನೀಟಾಗಾರು ಬರೀತೀರಾ, ಬ್ಲಾಕ್ ಪೆನ್ ಅಲ್ಲಿ ಕ್ವಶನ್ ಬರೆದ್ಬಿಟ್ಟು ಬ್ಲೂ ಪೆನ್ ಅಲ್ಲಿ ಆನ್ಸರ್ ಬರೀತೀರಾ, ಅಥವಾ ನೀವು ಯಾವ ತರನಾದ್ರೂ ಗೀಚ್ತೀರಾ, ಏನಾದ್ರೂ ಮಾಡ್ಕೊಳ್ಳಿ, ಅದು ಮ್ಯಾಟರ್ ಆಗಲ್ಲ. ಬಟ್ ನೀವೇನಾದ್ರೂ ಒಂದು ಕಲಿತಿದ್ದೀರಾ ಅಂತ ಅಂದ್ರೆ ಅದನ್ನ ಬರೆದ್ರೆ ನಿಮಗೆ ಓದಿದಾಗ ಎಷ್ಟು ನೆನಪಿರುತ್ತೋ ಅದಕ್ಕಿಂತ ಜಾಸ್ತಿ ನೆನಪಿರುತ್ತೆ. ಇದಂತೂ ಐ ಚಾಲೆಂಜ್ ಫಾರ್ ದಾಟ್. ನೀವು ಒಂದ್ಸಲ ಟ್ರೈ ಮಾಡಿ. ಟ್ರೈ ಮಾಡ್ಬಿಟ್ಟು ಬೇಕಾದ್ರೆ ವರ್ಕ್ ಆಗಲಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಐ ವಿಲ್ ಅಕ್ಸೆಪ್ಟ್ ದಾಟ್. ಸೊ ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ದಿಸ್ ರೈಟಿಂಗ್ ಇಸ್ ಅ ಮೇಜರ್ ಪಾರ್ಟ್. ಮೇಜರ್ ಪಾರ್ಟ್ ಅನ್ನೋದಕ್ಕಿಂತ ಕಂಪಲ್ಸರಿ ಪಾರ್ಟ್. ಸೊ ಇವಾಗ ಓಕೆ, ಒಂದ್ಸಲ NCERT ಓದಿದ್ದೀರಾ, NCERT ಏನೇನು ಇಂಪಾರ್ಟೆಂಟ್ ಇದೆ, ಸಪೋಸ್ ಅನಾಮಲೀಸ್ ಇರ್ಬೋದು, ರಿಯಾಕ್ಷನ್ಸ್ ಇರ್ಬೋದು, ಅದನ್ನೆಲ್ಲ ಒಂದ್ ಕಡೆ ನೋಟ್ ಡೌನ್ ಮಾಡ್ಕೊಂಡಿದ್ದೀರಾ. ನೆಕ್ಸ್ಟ್ ಇವಾಗ ನೀವು ಯಾವುದೇ ಚಾಪ್ಟರ್ ಓದಕ್ಕೆ ಹೋಗಿ, ಇವಾಗ ಸಪೋಸ್ ಅದಾದ ತಕ್ಷಣ ನಿಮಗೆ ಬೋರ್ ಆಗುತ್ತೆ ಕೆಮಿಸ್ಟ್ರಿ, ಅದಾದ್ಮೇಲೆ ಮ್ಯಾಥಮೆಟಿಕ್ಸ್ ಹೋಗ್ತೀರಾ. ಮ್ಯಾಥಮೆಟಿಕ್ಸ್ ಹೋಗೋಕ್ಕಿಂತ ಮುಂಚೆ ಎಲ್ಲಾ ಬುಕ್ಸ್ನು ಕ್ಲೋಸ್ ಮಾಡಿ ಸುಮ್ಮನೆ ಮನ್ಸಲ್ಲಿ ನೀವೇನೆ ಇವಾಗ ಅಮೈನ್ಸ್ ಅಂತ ಅಂದ್ರೆ ಯಾವುದೋ ಒಂದು ಕಾಂಪೌಂಡ್ ತಗೊಳ್ಳಿ. ಆ ಕಾಂಪೌಂಡ್ ಪ್ರಿಪರೇಷನ್ ಇಂದ ಹಿಡಿದು, ಫಿಸಿಕಲ್ ಪ್ರಾಪರ್ಟೀಸ್ ಇಂದ ಹಿಡಿದು, ಕೆಮಿಕಲ್ ಪ್ರಾಪರ್ಟೀಸ್ ಇಂದ ಹಿಡಿದು ಎಂಟೈರ್ ಟೆಕ್ಸ್ಟ್ ಬುಕ್ ಅಲ್ಲಿ ಏನೇನಿದೆ ಅದ್ರದ್ದು ಕಂಪ್ಲೀಟ್ ಜಿಸ್ಟ್ ನ ನೀವಾಗೆ ಓನ್ ಆಗಿ ಹೇಳ್ಬೇಕಾಗಿರುತ್ತೆ. ಸೊ ಹೇಳ್ಬೇಕು ಅಂದ್ರೆ ನೀವು ಎಲ್ಲೂ ಹೋಗಿ ಹೇಳೋದ್ ಬೇಕಿಲ್ಲ. ಅಂದ್ರೆ ನೀವು ಹೇಳ್ಬೇಕು ನಿಮ್ಗೆ ಅಂತ ಅನ್ಸಿದ್ರೆ ಮಿರರ್ ಮುಂದೆ ಹೋಗಿ ಹೇಳಿ, ಇಲ್ಲ ಅಂದ್ರೂ ಒಂದ್ಸಲ ರಿಕಾಲ್ ಮಾಡ್ಕೊಂಡು ಒಂದ್ಸಲ ನಿಮ್ ಬಾಯಲ್ಲಿ ಜೋರಾಗಿ ಹೇಳಿ. ಸೊ ಈ ತರ ಮಾಡೋದ್ರಿಂದ ನಿಮ್ಗೆ ಒಂಥರ ಲೈಕ್ ಅದು ಪಿಕ್ಟೋರಿಯಲ್ ಮೆಮೊರಿ ಬಂದ್ಬಿಟ್ಟಿರುತ್ತೆ. ಈ ಟೆಕ್ಸ್ಟ್ ಬುಕ್ ಅಲ್ಲಿ ಈ ಪಾರ್ಟ್ ಅಲ್ಲಿ ಈ ರಿಯಾಕ್ಷನ್ ಇದೆ, ಆ ರಿಯಾಕ್ಷನ್ ಇಂಪಾರ್ಟೆಂಟ್, ಈ ಕನ್ವರ್ಷನ್ ಇದೆ, ಆ ಕನ್ವರ್ಷನ್ ಇಂಪಾರ್ಟೆಂಟ್. ಓಕೆನಾ? ಈ ತರ ಮಾಡ್ತಿದ್ರೆ ನೀವು ಈ ತರ ಓಕೆ, ಆ ಚಾಪ್ಟರ್ ಓದಿದ ತಕ್ಷಣ ಮ್ಯಾಥ್ಸ್ ಮಾಡೋಕ್ಕಿಂತ ಮುಂಚೆ ಮಾಡ್ತೀರಾ, ನೆಕ್ಸ್ಟ್ ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಅದನ್ನ ಮಾಡ್ತೀರಾ, ಅಥವಾ ಇನ್ನೊಂದ್ ದಿನ ಎದ್ದ ತಕ್ಷಣ ಮಾಡ್ಬಿಟ್ರೆ ನಿಮ್ ಪರ್ಮನೆಂಟ್ ಮೆಮೊರಿ ಸ್ಟೋರ್ ಆಗ್ಬಿಡುತ್ತೆ. ಅಂಡ್ ಟ್ರಸ್ಟ್ ಮೀ, ನೀವು ಎಕ್ಸಾಮ್ ಪೇಪರ್ ಅಲ್ಲಿ ರಿಯಾಕ್ಷನ್ ನೋಡಿದ ತಕ್ಷಣ ಟಕ್ ಅಂತ ಆನ್ಸರ್ ಬರೀತಿರ್ತೀರಾ. ಅಂಡ್ ದಟ್ ಇಸ್ ವಾಟ್ ಇಸ್ ರಿಕ್ವೈರ್ಡ್ ವೆನ್ ಇಟ್ ಕಮ್ಸ್ ಟು ಯೋರ್ KCET ಕೆಮಿಸ್ಟ್ರಿ ಪಾರ್ಟ್, ಎಸ್ಪೆಷಲಿ ದ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾರ್ಟ್. ಅಂಡ್ ಇದಾದ್ಮೇಲೆ ದ ಜಾಬ್ ಇಸ್ ವೆರಿ ಈಸಿ. ಓಕೆ, ಇವಾಗ ನೇಮ್ ರಿಯಾಕ್ಷನ್ಸ್ ಇರ್ಬೋದು, ಅಥವಾ ಎಲ್ಲ ಇಂಪಾರ್ಟೆಂಟ್ ಪಾರ್ಟ್ಸ್ ನೀವು ಓದಿದ್ದೀರಾ ಅಂಡ್ ರಿವೈಸ್ ಕೂಡ ಮಾಡಿದ್ದೀರಾ ಅಂಡ್ ಒಂದ್ ಕಡೆ ಬರ್ದಿದ್ದೀರಾ. ಸೊ ನಿಮ್ ನೆನಪಲ್ಲಂತೂ ಇರುತ್ತೆ. ಇದಾದ ತಕ್ಷಣ ಎಕ್ಸರ್ಸೈಸ್ ಕ್ವಶನ್ಸ್ ಅಲ್ಲಿ ಯಾವ್ದಾದ್ರು ಕನ್ವರ್ಷನ್ಸ್ ಇದ್ರೆ, ಅಥವಾ ಇಂಪಾರ್ಟೆಂಟ್ ಕ್ವಶನ್ CET ಕೇಳ್ಬೋದಾಗಿರುವಂತ ಕ್ವಶನ್ ಯಾವ್ದಾದ್ರು ಇದ್ರೆ ಅದನ್ನ ಸಾಲ್ವ್ ಮಾಡಿ. ಯಾಕಂದ್ರೆ ಇವಾಗ ಎಕ್ಸರ್ಸೈಸ್ ಕಂಪ್ಲೀಟ್ ಸಾಲ್ವ್ ಮಾಡಕ್ ಟೈಮ್ ಇಲ್ಲದೆ ಇರ್ಬೋದು, ಬಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತೂ ನೀವು ಈಸಿ ಸಾಲ್ವ್ ಮಾಡಬಹುದಾಗಿರುತ್ತೆ. ಸೊ ಎಕ್ಸರ್ಸೈಸ್ ಕ್ವಶನ್ಸ್ ನ ಸಾಲ್ವ್ ಮಾಡಿದ್ಮೇಲೆ ಇಫ್ ಯು ಗೋ ಟು PYQs, ಟ್ರಸ್ಟ್ ಮೀ, ಅಂದ್ರೆ ಐ ಆಮ್ ಬೆಟ್ಟಿಂಗ್ ಆನ್ ದಿಸ್, ನೀವು ಕರೆಕ್ಟಾಗಿ ನಾನು ಫಸ್ಟ್ 2 ಸ್ಟೆಪ್ ಏನ್ ಹೇಳಿದ್ದೀನಿ ಅದನ್ನ ನೀವು ಕರೆಕ್ಟಾಗಿ ಮಾಡಿದ್ರೆ ಸರ್ಟನ್ಲಿ ನೀವು ಆ PYQs ಎಲ್ಲಾನು ಕೂಡ ಆನ್ ಸ್ಪಾಟ್ ಅಂದ್ರೆ ಇನ್ಸ್ಟೆಂಟ್ ಆಗಿ ಟ್ರ್ಯಾಕ್ ಮಾಡ್ತಿರ್ತೀರಾ. ಸೊ ದಿಸ್ ಇಸ್ ಸಮಥಿಂಗ್ ವಿಚ್ ವಿಲ್ ನೋಟಿಸ್, ಅಂಡ್ ದಿಸ್ ಇಸ್ ಸಮಥಿಂಗ್ ವಿಚ್ ಯು ಹ್ಯಾವ್ ಟು ಟೆಲ್ ಇನ್ ದ ಕಮೆಂಟ್ ಸೆಕ್ಷನ್ ಆಫ್ಟರ್ ಡೂಯಿಂಗ್ ಇಟ್.
ಓಕೆನಾ. ಇಟ್ಸ್ ನಾಟ್ ಜಸ್ಟ್ ಮೀ ಟೆಲ್ಲಿಂಗ್ ಸಮಥಿಂಗ್ ಆ್ಯಂಡ್ ಇಫ್ ಇಟ್ ಡಸಂಟ್ ಆಡ್ ವ್ಯಾಲ್ಯೂ ಟು ಯುವರ್ ಪ್ರಿಪರೇಷನ್ ದೆನ್ ದಟ್ ಗೋಸ್ ಇನ್ ವೇನ್ ಆ್ಯಂಡ್ ಯುವರ್ ಟೈಮ್ ವಿಚ್ ಯು ಆರ್ ಇನ್ವೆಸ್ಟಿಂಗ್ ಔಟ್ ಹಿಯರ್ ಟು ವಾಚ್ ಮೈ ವಿಡಿಯೋಸ್, ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಮೀ ಆ್ಯಂಡ್ ಐ ವ್ಯಾಲ್ಯೂ ಇಟ್ ಅ ಲಾಟ್. ಸೊ ಇಲ್ಲೇನೋ ಒಂದು ಹೇಳ್ತಿದ್ದೀನಿ ಅಂದರೆ ಇಟ್ ಕಮ್ಸ್ ವಿತ್ ಅ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಆಫ್ ಮೈ ಸೆಲ್ಫ್ ಇನ್ವಾಲ್ವಿಂಗ್ ಇನ್ ದಿಸ್ KCET ಎಕ್ಸಾಮಿನೇಷನ್ ಅಂಡ್ ಆಲ್ಸೋ ಗೈಡಿಂಗ್ ಸ್ಟೂಡೆಂಟ್ಸ್ ಓವರ್ ದ ಲಾಸ್ಟ್ 2 to 3 years. ಅದಕ್ಕೋಸ್ಕರ ಮೇಕ್ ಅ ನೋಟ್ ಆಫ್ ದಿಸ್. ಈ ಪ್ರೊಸೀಜರ್ನ ಫಾಲೋ ಮಾಡಿ. ಇದೊಂದೇ ಪ್ರೊಸೀಜರ್ ವರ್ಕ್ ಆಗುತ್ತೆ ಅಂತ ಅಲ್ಲ, ಬಟ್ ಈ ಪ್ರೊಸೀಜರ್ ಅಂತೂ ಎಲ್ರಿಗೂ ವರ್ಕ್ ಆಗುತ್ತೆ. ಇದ್ರ ತಕ್ಕಂಗೆ ನೀವು ಚಾಪ್ಟರ್ಸ್ನ ಅಲೋಕೇಟ್ ಮಾಡಿಕೊಂಡು ಈ ಥರ ನೀವು ಆರ್ಗಾನಿಕ್ ಕೆಮಿಸ್ಟ್ರಿನ ಮಾಡ್ಕೊಂಡ್ರೆ ನೀವು ಅಲ್ಲಿ PYQ ಸಾಲ್ವ್ ಮಾಡಿದ ತಕ್ಷಣ ನೀವು ಯಾವಾಗ ಬೇಗ ಎಲ್ಲಾನು ಸಾಲ್ವ್ ಮಾಡಿಬಿಡ್ತೀರಾ, ಅವಾಗಲೇ ನಿಮಗೆ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ನಾನೇನು ಹೆಚ್ಚಿಗೆ ಹೇಳೋದೇ ಬೇಕಾಗಿಲ್ಲ. ಆ್ಯಂಡ್ ಅಟ್ ದ್ಯಾಟ್ ಪಾಯಿಂಟ್ ಇಸ್ ವೇರ್ ಯು ವಿಲ್ ಗೆಟ್ ದಟ್ ಅಡಿಷನಲ್ ಕಾನ್ಫಿಡೆನ್ಸ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಆ್ಯಂಡ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬೇಕೇ ಬೇಕು, ಆಯ್ತಾ. ಸೊ ಇಟ್ಸ್ ನಾಟ್ ದಟ್ ಓಕೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಒಂದು 2-3 ಮಾರ್ಕ್ಸ್ ಬರೋ ಥರ ಯಾವುದೊಂದು ಚಾಪ್ಟರ್ ಆಗಿದ್ದರೆ ಬಿಟ್ಬಿಟ್ಟು ಹೋಗ್ಬಿಡ್ಬೋದಿತ್ತು. ಬಟ್ ಅರೌಂಡ್ 20 ಮಾರ್ಕ್ಸ್ ಅದರಿಂದ ಬರ್ತಿದೆ ಅಂತಂದರೆ ಆ್ಯಂಡ್ ಆಲ್ಸೋ ಮೇಕ್ ದಿಸ್ ಅ ಪಾಯಿಂಟ್. ನಾನು ಸುಮ್ಮನೆ ನಿಮಗೆ ಕಾನ್ಫಿಡೆನ್ಸ್ ಕೊಡೋಕ್ಕೆ ಅಂತ ಹೇಳ್ತಿಲ್ಲ. ಆರ್ಗ್ಯಾನಿಕ್ಕಿಂದ ಕ್ವಶನ್ಸ್ ಈಸಿ ಇರುತ್ತೆ. ಲೈಕ್ ಕ್ವಶನ್ಸ್ ಲೆವೆಲ್ ಏನು ಹೇಳ್ತಿದ್ದೀನಿ, ಇವಾಗ ಒಂದ್ಸಲ ಪ್ರಿಪೇರ್ ಆದರೆ ಓಕೆ ಓದಿಲ್ಲ ಅಂತ ಅಂದರೆ ಟಫೇ ಅನ್ಸುತ್ತೆ, ಇಟ್ಸ್ ಫೈನ್. ಬಟ್ ಒಂದ್ಸಲ ನೀವು ಓದ್ಬಿಟ್ರೆ ಕ್ವಶನ್ಸ್ ನೋಡಿದ್ರೆ ಅವಾಗ ಅನ್ಸುತ್ತೆ ದಟ್ ಓಕೆ ಈಸಿ ಕ್ವಶನ್ಸ್ ಕೇಳ್ತಿದ್ದಾರೆ CETಲಿ ಅಂತ. ಸೊ ಈ ಥರ ಒಂದು ಸ್ಕೋರಿಂಗ್ ಆಸ್ಪೆಕ್ಟ್ನ ಮಿಸ್ ಮಾಡ್ಕೋಬೇಡಿ. ಆ್ಯಂಡ್ ಆಲ್ಸೋ ಇವಾಗ ಐ ಹ್ಯಾವ್ ಟೋಲ್ಡ್ ಯು ವಾಟ್ ಟು ಡೂ. ಲೈಕ್ ದ ಎಂಟೈರ್ ಪ್ರೊಸೀಜರ್ ಇಸ್ ಗಿವನ್ ಇನ್ ಫ್ರಂಟ್ ಆಫ್ ಯು. ಈ ಪ್ರೊಸೀಜರ್ನ ಫಾಲೋ ಮಾಡಿ, ನಿಮ್ಮ ರೊಟೀನಿಗೆ ತಕ್ಕಂಗೆ ಇದನ್ನ ಇನ್ಕಲ್ಕೇಟ್ ಮಾಡಿಕೊಂಡು ಟ್ರೈ ಮಾಡಿ ಒಂದು ಚಾಪ್ಟರ್ಗೆ. ಆ್ಯಂಡ್ ರಿಸಲ್ಟ್ಸ್ನ ಬಂದು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನೀವೇ ಹೇಳ್ತೀರಾ ದಟ್ ಇಟ್ ವರ್ಕ್ ಆ್ಯಂಡ್ ಇಟ್ ಎಕ್ಸ್ಟ್ರೀಮ್ಲಿ ಇಸ್ ಹೆಲ್ಪಿಂಗ್ ಮೀ ರಿಮೆಂಬರ್ ಅ ಲಾಟ್ ಆಫ್ ಥಿಂಗ್ಸ್ ಅಂತ. ಸೊ ರೈಟಿಂಗ್ ಇಸ್ ಅ ಮಸ್ಟ್ ಆ್ಯಂಡ್ ದೆನ್ ಸಾಲ್ವಿಂಗ್ ಎಕ್ಸರ್ಸೈಸ್ ಕ್ವಶನ್ಸ್ ಆ್ಯಂಡ್ ದೆನ್ ಕಮಿಂಗ್ ಟು PYQs ಆ್ಯಂಡ್ ಗೆಟಿಂಗ್ ಕಾನ್ಫಿಡೆಂಟ್. ಆ್ಯಂಡ್ ಈ ಲೂಪ್ ಮತ್ತೆ ರಿಪೀಟ್ ಆಗ್ತಾ ಇರಬೇಕು ಇನ್ ದ ಸೆನ್ಸ್ ಎಷ್ಟು ಟೈಮ್ ರಿವೈಸ್ ಮಾಡ್ತಿರೋ ಅಷ್ಟು ಒಳ್ಳೆಯದೇ. ನಾನು ರಿವಿಷನ್ ಬಗ್ಗೆ ಲೈಕ್ ಎಷ್ಟು ಇಂಪಾರ್ಟೆಂಟು ಆ್ಯಂಡ್ ಅದನ್ನ ಹೇಗೆ ಮಾಡಬೇಕು ಅಂತ ಕಮಿಂಗ್ ವೀಡಿಯೋಸಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಆ ವೀಡಿಯೋಸ್ನ ನೀವು ಮಿಸ್ ಮಾಡ್ಕೋಬಾರ್ದು ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ಗೆ ಹಾಕಿ. ಆ್ಯಂಡ್ ನಮ್ಮ ಟೆಲಿಗ್ರಾಮ್ ಕಮ್ಯುನಿಟಿಗೆ ಇನ್ನೂ ಜಾಯ್ನ್ ಆಗಿಲ್ಲ ಅಂದರೆ ಇವಾಗಲೇ ಜಾಯ್ನ್ ಆಗಿ. ಸೊ ದಟ್ ನೀವು ಇಂಪಾರ್ಟೆಂಟ್ ರಿಸೋರ್ಸಸ್ನ ಅಲ್ಲಿ ಮಿಸ್ ಮಾಡ್ಕೋಬಾರ್ದು ಅಂತ ಅಷ್ಟೇ. ಆ್ಯಂಡ್ ಆಲ್ಸೋ ಈ ಟೈಮಲ್ಲಿ ಪ್ರಿಪ್ರೇಷನ್ ಮೇಲೆ ಫೋಕಸ್ ಮಾಡಿ. ಅಪ್ಡೇಟ್ಸ್ ಬಗ್ಗೆ ಎಲ್ಲ ಬೇಡ. ಅಂಥದ್ರೊಳಗೆ ನೀವು ಇಂಪಾರ್ಟೆಂಟ್ ಅಪ್ಡೇಟ್ಸ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ ಅವಾಗಲೇ ಹೇಳಿದ್ನಲ್ಲ, ಕಾಲೇಜ್ ವಾಟ್ಸ್ಆಪ್ ಚಾಟ್ಬೋಟ್ನ ಇವತ್ತೇ ಚೆಕ್ಔಟ್ ಮಾಡಿ. ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವೀಡಿಯೋ ಆದಷ್ಟು ಬೇಗ ಸಿಗೋಣ. ಬಾಯ್.